ವಿಡಿಯೋ ಎಂಡ್ ತನಕ ನೋಡಿ. ಇವತ್ತಿನ ಬ್ಲಾಗ್ ಸಖತ್ತಾಗಿರುತ್ತೆ. ಆಮೇಲೆ ಜಾತ್ರೆ ವಿಡಿಯೋ ಜೊತೆಗೆ ಒಂದು ಬುಕ್ ಇನಾಗ್ರೇಷನ್ ಇತ್ತು ನಮ್ಮದು ಓಂಕಾರ ಸಿದ್ದೇಶ್ವರ ದೇವಸ್ಥಾನದ್ದು. ಅದ್ರ ಬಗ್ಗೆನೂ ಹಾಕಿದ್ದೀನಿ. ಸೊ ಎಲ್ಲ ಇನ್ಫಾರ್ಮೇಷನ್ ಬೇಕು ಅಂದರೆ ವಿಡಿಯೋನ ಕೊನೆ ತನಕ ನೋಡಬೇಕು, ನಿಮ್ಗೆ ಗೊತ್ತಾಗಲ್ಲ. ನಾನು ಮುಂದಕ್ಕೆ ಹೋಗೋಣ. ಹಿಂಗೆ ಐದು ಫಂಕ್ಷನ್ ಫಸ್ಟ್ ಅಂತ ತೋರಿಸ್ತೀನಿ. ಹಾಗೆ ಉತ್ಸವ ಮೂರ್ತಿ ನೋಡೋಕೆ ಬಂದೆ. ಅದ್ರದ್ದು ಇವತ್ತು ಪೂಜೆ ಇತ್ತು, ಅದನ್ನು ತೋರಿಸ್ತೀನಿ ಬನ್ನಿ. ಫಸ್ಟು ಉತ್ಸವ ಎಲ್ಲ ಮಾಡ್ಕೊಂಡು ನಾವು ನೆಕ್ಸ್ಟು ದೇವಸ್ಥಾನ ಒಂದು ರೌಂಡ್ ಬಂದು ಎಲ್ಲದರೂ ಕೈ ಮುಕ್ಕೊಂಡು ಇದಕ್ಕೆ ಹೋಗ್ಬೇಕು ಫಂಕ್ಷನ್ಗೆ. ಬನ್ನಿ ಇಲ್ಲಿ ಹೋಗೋಣ. ಮೇನ್ ದೇವ್ರು ನೋಡ್ಕೋಣ. ಈಗ ನೋಡಿ ಸೈಡ್ ನಂದಿ ಇದೆ ಇಲ್ಲಿ. ಬನ್ನಿ ಈಗ ದರ್ಶನ ಮಾಡೋಣ. ನಾನು ಅಲ್ಲೆಲ್ಲ ಕೈ ಮುಕ್ಕೊಂಡು ಮಂಗಳಾರತಿ ಮಾಡಿದ್ರು. ಎಲ್ಲ ನಮ್ಮ ಹುಡುಗರು ಬ್ಯಾಂಡು ಬರ್ಸಿದ್ರು, ಅದು ನೋಡೋಕೆ ಬಂದೆ. ನೋಡಿ ಇಲ್ಲಿ ಎಷ್ಟು ದೊಡ್ಡದಾಗಿದೆ. ಬನ್ನಿ ಈಗ ಫಂಕ್ಷನ್ಗೆ ಹೋಗೋಣ. ಆಲ್ರೆಡಿ ಇದೆಲ್ಲ ಕೈ ಮುಕ್ಕೊಂಡು ಹೋಗೋ ಅಷ್ಟು ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ನಾವು ಫಸ್ಟು ದೀಪ ಬೆಳಗ್ಬಿಟ್ಟು ಇನಾಗ್ರೇಷನ್ ಮಾಡಿದ್ವಿ. ನೋಡ್ತಿರ್ಬೋದು ಎಲ್ಲರೂ ದೀಪ ಬೆಳಗ್ತಿದ್ದಾರೆ ಈಗ. ಈ ಬುಕ್ ಬರ್ತಿರೋರು ಬಂದ್ಬಿಟ್ಟು ಹೊರೇಲ್ದಿಂದ ದೊಡ್ಡಸ್ವಾಮಿ ಅಂತ ಅವರು. ತುಂಬ ಚೆನ್ನಾಗಿ ಬರೆದಿದ್ದಾರೆ. ಏನು ಹಿಸ್ಟ್ರಿ ಇತ್ತು ಅಂತ ಕಲೆಕ್ಟ್ ಮಾಡಿಬಿಟ್ಟು ಎಲ್ಲ ಕಡೆಯಿಂದನೂ ನೀಟಾಗಿ ಪಬ್ಲಿಷ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಕಾಸ್ಟ್ ಬಂದ್ಬಿಟ್ಟು ಒಂದು ಬುಕ್ಕಿಗೆ 50 ರೂಪಾಯಿ. ಇದು ನಿಮಗೆ ದೇವಸ್ಥಾನದಲ್ಲೇ ಸಿಗುತ್ತೆ, ಅಲ್ಲೂ ನೀವು ಬೈ ಮಾಡ್ಬೋದು. ಇದು ಬಂದ್ಬಿಟ್ಟು ಫಸ್ಟ್ ಡೇ. ಬನ್ನಿ ಈಗ ಜಾತ್ರೆ ದಿನ ಏನೇನಾಯ್ತು ಅಂತೆಲ್ಲ ತೋರಿಸ್ತೀನಿ. ನೀವು ಹೋಗೋಣ ನೆಕ್ಸ್ಟ್. ಈಗ ನಾನು ಗೋಲ್ಡನ್ ಟೈಗರ್ ನಿಲ್ಲಿಸ್ಬಿಟ್ಟು ರಾಯಲ್ ಬೇಬಿ ಎತ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೆಂದರೆ ಅಲ್ಲಿ ಎಷ್ಟು ಟ್ರಾಫಿಕ್ ಇರುತ್ತೆ ಅಂದರೆ ನಿಮಗೆ ಗೊತ್ತು ಜಾತ್ರೆಗಳೆಲ್ಲ ಹಿಂಗೆ ನಡೀತವೆ ಅಂತ. ಅಲ್ಲಿ ನಮ್ಮದು ಈ ಜಾತ್ರೆ ಬಂದ್ಬಿಟ್ಟು 33 ಹಳ್ಳಿಗೆ ಸೇರ್ಕೊಡುತ್ತೆ. ಬನ್ನಿ ಫಸ್ಟ್ ನಾನು ತೇರು ನೋಡೋಕೆ ಹೋಗ್ತೀನಿ. ಅಲ್ಲಿಂದ ಆಮೇಲೆ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗ್ತೀನಿ. ಬನ್ನಿ ನೋಡೋಣ. ಈಗ ಇದು ನೋಡಿ, ಇದು ಕಾಣಿಸ್ತಿದೆಯಲ್ಲ ನಿಮಗೆ, ಇದು ಬಂದ್ಬಿಟ್ಟು ನಮ್ಮೂರಿಗೆ ಸೇರಿರೋದು ಚನ್ನರಾಯನಪುರಕ್ಕೆ. ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ಆ ಹೂವು ಆರಾದ್ಮೇಲೆ ನೋಡ್ತಿದ್ರೆ ತೇರನ್ನ ಏನೋ ಒಂಥರ ರೋಮಾಂಚನ ಆಗುತ್ತೆ. ಆಮೇಲೆ ಬಟ್ಟೆಗೂ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಬಟ್ಟೆ. ಬಂದು ನೋಡಬೇಕು. ಯಾರ್ಯಾರು ಬಂದಿದ್ರಿ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇದು ಬಂದ್ಬಿಟ್ಟು ಪಕ್ಕದವ್ರದ್ದು. ಇಲ್ಲಿ ಹೆಂಗೆ ಅಂದರೆ ನಾವು 3 ಊರು ಸೇರೊಂದು ತೇರು ಕಟ್ತೀವಿ. ನಮ್ಮೂರ ಜೊತೆಗೆ ಎಡನಹಳ್ಳಿ ಮತ್ತು ಒಣಕೊಂಡ್ಪುರ ಸೇರ್ಕೊಂಡಿದೆ. ಇದು ಹೊರೆಯಲ ಮತ್ತು ಇನ್ನೂ 2 ಊರು ಸೇರ್ಕೊಂಡಿದೆ. ನಿಮ್ಗೆ ಗೊತ್ತಿರೋ ಕಮೆಂಟ್ ಮಾಡಿ ಅದನ್ನು. ಈ ಥರ ತುಂಬ ನೀಟಾಗಿ ಅಲಂಕಾರ ಮಾಡಿದರು ಹೂವಿನಿಂದ ಬಟ್ಟೆಯಿಂದ. ಆಮೇಲೆ ಸುಮಾರು ಕಡೆ 6 ಚಕ್ರದ ತೇರುಗಳು ಜಾಸ್ತಿ. ನಮ್ಮದೆಲ್ಲ 2 ಚಕ್ರ, 2 ಬಂಡಿ ತೇರು ಜಾಸ್ತಿ. ನೋಡ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಬನ್ನಿ ಈಗ ತೇರುಗಳು ಬಂದ್ಬಿಟ್ರೆ ಆಮೇಲೆ ಹೋಗೋಕ್ಕಾಗಲ್ಲ, ಅದನ್ನು ತೋರಿಸ್ತೀನಿ ಬನ್ನಿ. ತೇರು ಹೋಗ್ಬೇಕಾದ್ರೆ ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ. ಸುಸ್ತಾಗಿ ಹೋಗುತ್ತೆ ತೇರು ಬರ್ಬೇಕಾರಂತೂ. ನೋಡಿ ಸುಮಾರು ಜನ ಪೂಜೆ ಮಾಡ್ಸೋರೆಲ್ಲ ಈಗಲೇ ಬಂದು ಹೋಗ್ತಿದ್ದಾರೆ, ಆಮೇಲೆ ರಶ್ ಆಗುತ್ತೆ ಅಂತ. ಆಮೇಲೆ ನಿಮಗೆ ಬಸ್ ಫೆಸಿಲಿಟಿನೂ ಇತ್ತು. ಆಮೇಲೆ ಆಟೋನೂ ಬರ್ತಿದ್ವು. ಆಮೇಲೆ ಎಲ್ಲ 2 ವೀಲರ್ಸ್ಗಳು ಎಲ್ಲದಕ್ಕೂ ನೀಟಾಗಿ ಪಾರ್ಕಿಂಗ್ ಅರೇಂಜ್ ಮಾಡಿದರು. ಪೊಲೀಸು ಎಲ್ಲರೂ ಬಂದಿದ್ದರು. ಆಮೇಲೆ ಫೈರ್ ಬ್ರಿಗೇಡು, ಆ್ಯಂಬುಲೆನ್ಸು ಪ್ರತಿಯೊಂದು ಇತ್ತು. ಪ್ರತಿ ವರ್ಷ ಎಲ್ಲರನ್ನೂ ಕರೆಸ್ತಾರೆ, ಇದರಿಂದ ಎಲ್ಲರಿಗೂ ಸೇಫ್ಟಿನೂ ಇರುತ್ತೆ. ನಾನು ನನ್ನ ರಾಯಲ್ ಬೇಬಿ ನಿಲ್ಲಿಸ್ಬಿಟ್ಟು ನಾನು ಹೆಂಗಿದೆ ಅಂತ ತೋರಿಸ್ತೀನಿ ಒಳಗಡೆ. ಸ್ಟಾರ್ಟಿಂಗ್ ಬಂದಾಗ ಅಂಗಡಿಗಳಲ್ಲಿ ನೋಡಿ, ಇಲ್ಲಿ ಆ ಕಡೆ ಅಂಗಡೀಲಿ ಸುಮಾರು ಈ ಸ್ಮಾರ್ಟ್ಫೋನ್ ಟೆಂಪರ್ ಗ್ಲಾಸ್ ಹಾಕೋದು, ಆಮೇಲೆ ಹೂವಾರ ಮಾಡ್ತಿದ್ರು, ಆಮೇಲೆ ವಾಚ್ಗಳು, ಜುಮ್ಕಿಗಳು, ಆಮೇಲೆ ಎಕ್ಸಿಬಿಷನ್ನು ಮಾಡಿದರು. ಅದನ್ನು ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ಚಿಕ್ಕ ಮಕ್ಳಿಗೆ ಆಟ ಸಾಮಾನು ಬೇಕಾ, ಆಮೇಲೆ ಪಾನಿಪುರಿ ಬೇಕಾ, ಗೋಬಿ ಬೇಕಾ, ಏನು ಬೇಕೆಲ್ಲ ಇತ್ತು. ನೋಡಿ ಇಲ್ಲಿ ಸಂತೆ ಥರ ಟೆಂಟ್ ಹಾಕ್ಕೊಂಡು ಕಡಲೆಪುರಿ ಮಾಡ್ತಿದ್ದಾರೆ. ಇಲ್ಲೂ ಸುಮಾರು ಐಟಮ್ಸ್ ಇದ್ವು. ಇಲ್ಲೊಬ್ಬರು ಸ್ವೆಟ್ರ್ ಮಾಡ್ತಿದ್ರು. ಆಮೇಲೆ ಏನೇನೋ ಅಂಗಡಿಗಳಿಗೂ ಆಫರ್ ಏನೇನೋ ಕೊಟ್ಟಿದ್ರು, 30 ರೂಪಾಯಿ, 20 ರೂಪಾಯಿಗೆ, 50 ರೂಪಾಯಿಗೆ ಅಂತ. ನೋಡಿ ಇಲ್ಲಿ ಮಕ್ಳಿಗೆ ಎಷ್ಟು ಆಟ ಸಾಮಾನು ಬೇಕು ಅಷ್ಟು ಆಟ ಸಾಮಾನು ಇದ್ವು. ಬನ್ನಿ ನೆಕ್ಸ್ಟ್ ಗೇಮ್ಸ್ ಹತ್ರ ಹೋಗೋಣ ನಾವೀಗ. ನೋಡಿ ಇಲ್ಲಿ ಆಟಾಡೋಕ್ಕೆ ಸುಮಾರು ವೆರೈಟಿ ಆಫ್ ಗೇಮ್ಸ್ ಬಂದಿತ್ತು ಎಕ್ಸಿಬಿಷನ್ಗೆ. ನನಗೆ ಒಂದು ಕುದುರೆ ಥರ ಆಡೋದಿತ್ತು, ಅದು ಮತ್ತು ಈ ಕಾರ್ದು ತುಂಬ ಇಷ್ಟ. ತಿರುಗ್ತಿದ್ರೆ ಏನೋ ಒಂಥರ ನಮಗೆ ಅದು ನಿಜವಾದ ಕಾರ್ ಮೇಲೆ ಕೂತ್ಕೊಂಡು ಹೋಗ್ತಿದ್ದ ಫೀಲಿಂಗ್ ಇರ್ತಿದ್ದಾಗ. ಆಮೇಲೆ ಯಾರ್ಯಾರು ಈ ಬಲೂನ್ ಗೇಮ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇದು ಒಂಥರ ಚೆನ್ನಾಗಿರುತ್ತೆ. ಆಮೇಲೆ ಬನ್ನಿ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಎಲ್ಲದಕ್ಕಿಂತ ಫೇವ್ರೇಟ್ ಅಂದರೆ ಈ ಕುದುರೆದು. ಒಂದು ಸತಿ ಕೂತ್ಕೊಂಡ್ರೆ ಹಿಡಿಯೋಕ್ಕೆ ಮನಸ್ಸಾಗಲ್ಲ, ಇದು ಆ ಥರ ಇರುತ್ತೆ. ಆಮೇಲೆ ಒಂದು ಮಿನಿ ಜಾಯಿಂಟ್ ವೀಲ್ ಬಂದಿತ್ತು. ನೋಡಿ ಇಲ್ಲಿ ಯಾವ ಮೈಸೂರು ಕಮ್ಮಿ ಇಲ್ಲ ನಮ್ಮ ಜಾತ್ರೆ. ಮೈಸೂರು ಏನೇನಿರುತ್ತೆ ಜಾತ್ರೆಯಲ್ಲಿ ಅದೇ ಥರ ನಮ್ಮದ್ರಲ್ಲೂ ಇರುತ್ತೆ. ಅದು ದಸರಾ, ಆದರೆ ಇದು ನಮ್ಮೂರ ಜಾತ್ರೆ ಅಷ್ಟೇ. ಇದೆಲ್ಲ ತೋರಿಸ್ತಾ ನಿಂತ್ಕೊಂಡ್ರೆ ಒಂದು ದಿನ ಇಡೀ ಇದೆ ತೋರಿಸ್ಬೇಕಾಗುತ್ತೆ. ಬನ್ನಿ ತೇರ ಹತ್ರ ಹೋಗ್ತೀನಿ ಈಗ. ತೇರನ್ನ ಕರ್ಕೊಬರೋಕ್ಕೆ ದೇವ್ರನ್ನ ತೊಗೊಂಡೋಗ್ತಾರೆ ನೆಕ್ಸ್ಟು.
ಅದನ್ನೆಲ್ಲ ತೋರಿಸ್ತೀನಿ. ಆ ಕಡೆ ಹೋಗಿ ಬನ್ನಿ. ಆಗಲೇ ನಿಲ್ಸಿದ್ರಲ್ಲ ಅದೇ ಸ್ಪಾಟಿಂದ ಈಗ ತೇರು ಎಳ್ಕೊಬರ್ತಾರೆ ದೇವಸ್ಥಾನಕ್ಕೆ. ನೋಡಿ ಇಲ್ಲಿ ಅಂಗಡೀಲಿ ಮಾಡ್ತಿದ್ದಾರೆ ಎಲ್ಲನೂ. ಬನ್ನಿ ಹೋಗೋಣ. ಬನ್ನಿ ಇಲ್ಲಿ ದೇವಸ್ಥಾನ ಒಳಗಡೆ ಎಷ್ಟು ರಶ್ ತೋರಿಸ್ತೀನಿ. ಒಳಗಡೆ ನುಗ್ಗಕ್ಕಂತೂ ತುಂಬ ರಸ ಪಡಬೇಕು ಒಂದ್ಸತಿ ಹೆಂಗ ಹೋಗುತ್ತೆ. ನೋಡಿ ಇಲ್ಲಿ ಎಷ್ಟು ಜನ ಬರ್ತಾರೆ ನಮ್ಮ ಜಾತ್ರೆಗೆ ಅಂತ. ಫಸ್ಟು ನಾನು ಬಂದ್ಬಿಟ್ಟು ನಮ್ಮ ಗಣಪತಿ ಪಾಸ್ಗೆ ಕೈ ಮುಕ್ಕೊಂಡು ನೆಕ್ಸ್ಟ್ ಹೋಗ್ತೀನಿ. ಬನ್ನಿ, ಗಣಪತಿಗೇನೋ ನೀಟಾಗಿ ದರ್ಶನ ಆಯಿತು. ಆಮೇಲೆ ಮೇನ್ ದೇವ್ರ ದರ್ಶನ ಮಾಡೋ ಅಂತ ಹೋಗ್ಬೇಕಾರೆ ಕ್ಯೂ ನೋಡ್ಬಿಟ್ಟು ಯಪ್ಪ ಜೀವ ಎಷ್ಟೊತ್ತು ಕಾಯ್ಬೇಕು ಅನಿಸ್ಬಿಡ್ತು. ನೋಡಿ ಇಲ್ಲಿ ಫುಲ್ ಟಾಪ್ ವ್ಯೂ ಅಂತ ತೆಗ್ದಿದ್ದೀನಿ. ನೋಡಿ ಇಲ್ಲಿ ಒಂಥರ ಸರ್ಕಲ್ ಥರ ಕಾಣಿಸ್ತಿದಾರಲ್ಲ, 2 ರೌಂಡ್ 3 ರೌಂಡ್ ಬಂದಿದೆ. ಒಳಗಡೆ 2 ರೌಂಡ್ ಬಂದಿದೆ, ಆಮೇಲೆ ಈಚೆ 1 ರೌಂಡ್ ಬಂದಿದೆ ಸರ್ಕಲ್. ಆಮೇಲೆ ಇಲ್ಲಿ ದೇವ್ರ ಕೈ ಮುಕ್ಕೊಂಡು ಬೈ ಹೋಗ್ತೀನಿ. ಆಮೇಲೆ ಹೆಂಗೋ ಒಂದು ಕಷ್ಟಪಟ್ಟು ಆಮೇಲೆ VIP ಪಾಸ್ ತೊಗೊಂಡು ಹೋಗ್ತೀನಿ ನಾನು. ನೋಡಿ ದೇವ್ರ ದರ್ಶನ VIP ಪಾಸಿಂದ ಆರಾಮಾಗಾಯಿತು. ಆಮೇಲೆ ಎಲ್ಲರೂ ಅರ್ಕೆ ಹೊತ್ತು ಮಾಡಿರ್ತಾರೆ ತೀರಿಸ್ತಿದ್ರು. ಅಲ್ಲೊಬ್ಬರು ತೆಂಗಿನಕಾಯಿನ ತಲೆ ಮಾಡೋ ಕೊಡ್ತೀನಿ ಅಂತ ಅರ್ಕೆ ಹೊತ್ಕೊಂಡಿದ್ರು. ಅದನ್ನು ನೋಡೋಕ್ಕೆ ಎಷ್ಟು ಭಯ ಆಯಿತು ಅಂದರೆ ಡೈರೆಕ್ಟ್ ತಗೊಂಡು ತೆಂಗಿನಕಾಯಿನ ಜೋರಾಗಿ ತಲೆಗೆ ಹೊಡೆದ್ರು. ಯಪ್ಪ ಅನ್ಸ್ಬಿಡ್ತು. ನೋಡಿ ಎಲ್ಲ ಈಗ ದೇವ್ರು ತೊಗೊಂಡು ಹೋಗ್ತಿದ್ದಾರೆ ತೇರು ಕರ್ಕೊಬರೋಕ್ಕೆ. ಅದ್ರ ಜೊತೆ ನಾನು ಹೋಗ್ತೀನಿ ಬನ್ನಿ. ಆಮೇಲೆ ನೆನ್ನೆ ಕಂಟೆಂಟ್ ಹಾಕಿದ್ದೆ, ಅದು ಸುಮಾರು ಜನಕ್ಕೆ ಇಷ್ಟ ಆಯಿತು. ನಮ್ಮ ಬಾಯ್ಸ್ನ ಇಲ್ಲಿ ಮಾತಾಡ್ಸ್ಕೊಂಡು ನೆಕ್ಸ್ಟ್ ಹೋಗ್ತೀನಿ ಬನ್ನಿ. ನಾನು ಅಷ್ಟು ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಿನ್ನೆ ವೀಡಿಯೋ ಅಷ್ಟು ಲೈಕ್ಸ್ ಮತ್ತು ವ್ಯೂಸ್ ಬರುತ್ತೆ ಅಂತ. ಯಾರ್ಯಾರು ಸಪೋರ್ಟ್ ಮಾಡಿರಿ ಎಲ್ಲರೂ ಥ್ಯಾಂಕ್ ಯು. ಈಗ ದೇವ್ರು ತೊಗೊಂಡೋಗಿ ಬಂದಿದ್ದಾರೆ, ನೋಡ್ತಿರ್ಬೋದು ನೀವು ಫುಲ್ಲು ಅದ್ದೂರಿಯಿಂದ. ಆಮೇಲೆ ಇಲ್ಲೂ ಹೋಗಿನ ಮುಂಚೆ ದೇವಸ್ಥಾನಕ್ಕೆ ಮರಿಯೆಲ್ಲ ಕೊಟ್ಬಿಟ್ಟು ಆಮೇಲೆ ತೇರು ಮುಂದಕ್ಕೆ ಮೂವ್ ಮಾಡ್ತಾರೆ. ಬನ್ನಿ ತೋರಿಸ್ತಿರೋದು ನಿಮಗೆ ನೋಡ್ತಿರ್ಬೋದು ನೀವು. ಈಗ ದೇವ್ರು ತೊಗೊಂಡೋಗಿ ಪೂಜೆ ಗೀಜೆ ಮಾಡಿಬಿಟ್ಟು ಎಲ್ಲನೂ ಅದುವೇ ತುಂಬ ಅದ್ದೂರಿಯಾಗಿ ಮಾಡ್ತಾರೆ ಇಲ್ಲೆಲ್ಲ. ಹೊಸತಿ ವೀಡಿಯೋದಲ್ಲಿ ಡ್ಯಾನ್ಸ್ ಹಾಕಿದ್ದೆ, ನಾನು ದೇವಸ್ಥಾನದಿಂದ ಬರೋಷ್ಟರಲ್ಲಿ ಅದು ಮುಗ್ದೋಗಿತ್ತು. ಅದುವೇ ತುಂಬ ಚೆನ್ನಾಗಿರುತ್ತೆ. ಯಾರು ನೋಡಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇದ್ರ ಲೈಟ್ ಹಿಸ್ಟ್ರಿ ಹೇಳ್ಬೇಕಂದ್ರೆ ದೇವಸ್ಥಾನದ್ದು ಓಂಕಾರ ಆಗ ರಾತ್ರಿ ಯಾರಿದ್ರು ಬೇಟೆಯಾಡೋಕ್ಕೆ ಬಂದಾಗ ಒಂದು ದೇವರ ಆಶೀರ್ವಾದ ತಗೊಳ್ಳೋಕ್ಕೆ ಬೇಕು ಅಂದ್ಬಿಟ್ಟಿಲ್ಲ ಒಂದು ದೇವಸ್ಥಾನ ಸ್ಥಾಪಿಸ್ತಾರಂತೆ. ಅದು ನಿಮಗೆ ಬುಕ್ಕಲ್ಲಿ ಸಿಗುತ್ತೆ, ನೋಡ್ಬೋದು ಅದನ್ನೂ. ಬನ್ನಿ ಈಗ ದೇವ್ರು ತಗೊಂಡು ಬಂದು ಮರಿ ಹೊಡೆದ್ಬಿಟ್ಟು ಆಮೇಲೆ ತೇರು ಸುತ್ತ ಒಂದು 3 ರೌಂಡ್ ಹೊಡೆದ್ಬಿಟ್ಟು ಅದಾದಮೇಲೆ ತೇರು ಮುಂದಕ್ಕೆ ತೊಗೊಂಡೋಗ್ತಾರೆ. ಅದನ್ನು ತೋರಿಸ್ತೀನಿ ಬನ್ನಿ. ತುಂಬ ಇದಿರುತ್ತೆ, ಚೆನ್ನಾಗಿರುತ್ತೆ. ಸೊ ಫೈನಲಿ ಎಲ್ಲ ಮುಗಿದ್ಮೇಲೆ ಇದು ಲಾಸ್ಟ್ ರೌಂಡು ಬರೀ ತೊಗೊಂಡೋಗ್ತಾರೆ ಈಗ ತೇರನ್ನ. ನೀವು ಈ ಸತಿ ತುಂಬ ಬೇಗ ಬೀಳ್ತಿತ್ತು ಜಾತ್ರೆ. ಯೂಶ್ವಲಿ ಫೆಬ್ರವರಿ ಟೈಮಲ್ಲಿ ಬೀಳ್ತಿತ್ತು. ಮಾಮೂಲಿ ಪೂಜಾರಿಗಳು ಟೈಮ್ ಯಾವಾಗ ಬರುತ್ತೆ ಅದನ್ನು ನೋಡ್ಬಿಟ್ಟು ಹೇಳಿದಾಗ ಈ ಸತಿ January 26 ಬಂದಿತ್ತು. ಇನ್ನೊಂದೇನೆಂದರೆ ಈ ಸತಿ ರಿಪಬ್ಲಿಕ್ ಡೇಗೆ ಬಿದ್ದಿದೆ. ಅದು ಒಂಥರ ಒಳ್ಳೇದಾಯಿತು. ಅದು ಒಂಥರ ಗ್ರ್ಯಾಂಡಾಗಿ ಆಚರಿಸ್ದಂಗೆ ಆಯಿತು. ನಮ್ಮ ಹುಡುಗರೆಲ್ಲ ಫುಲ್ಲು ಜೋಶಲ್ಲಿದ್ದರು. ಆಮೇಲೆ ತೇರು ಹಿಡಿಯೋಕ್ಕೂ ತುಂಬ ಕಾಯ್ತಿದ್ರು. ನೋಡಿ ಇಲ್ಲಿ ಎಷ್ಟು ಜನ ಸೇರಿತಾರೆ ಅಂತ. ನನಗೆ ಬನ್ನಿ ತೋರಿಸ್ತೀನಿ ಹುಡುಗರು ಎಷ್ಟು ವೆಯ್ಟಿಂಗ್ ಮಾಡ್ತಿದ್ದಾರೆ ಅಂತ. ನೋಡಿ ಈಗ ಪೂಜೆ ಮಾಡ್ಬಿಟ್ಟು ದೇವ್ರಿಗೆ ಈಗ ಹೋಗ್ತೀವಿ. ಫಸ್ಟು ಮುಂದೆ ದೇವ್ರು ಹೋಗುತ್ತೆ, ಅದರಿಂದ ರಥಗಳನ್ನ ಹಿಡ್ಕೊಂಡು ಹೋಗ್ತಾರೆ. ಅದು ನೋಡ್ಬೇಕಾದ್ರೆ ಚೆಂದ ರಥಗಳನ್ನ. ಆಮೇಲೆ ತುಂಬ ಕಷ್ಟ ಇಳಿಯೋದಂತೂ ನೋಡ್ತಿರ್ಬೋದು ಎಷ್ಟು ಕಷ್ಟ ಆಗಿದೆ ಅಂತ. ಒಂದು ಟರ್ನ್ ಮಾಡ್ಬೇಕಾದ್ರೆ ತುಂಬ ಕೆಟ್ಟ ಟರ್ನ್ ಮಾಡಬೇಕು, ನೋಡ್ತಿರ್ಬೋದು ನೀವು. ನಾನು ಎಷ್ಟು ಇದರಿಂದ ಸಿಕ್ಕಾಕೊಂಡಾಗ ನಿಮ್ಗೆ ಹೇಳಿದ್ದೆ ಎಷ್ಟು ಹಿಂಸೆ ಆಗುತ್ತೆ ಅಂತ ತೇರು ಜೊತೆ ಹೋಗೋದು. ಅದನ್ನು ತೋರಿಸ್ತೀನಿ ಬನ್ನಿ. ಸೊ ಫೈನಲಿ ತೇರು ಹೊರಡ್ತು, ಪೂಜೆ ಗೀಜೆ ಮಾಡ್ಕೊಂಡೆಲ್ಲ ಮೂವ್ ಮಾಡಿದ್ರು. ಬನ್ನಿ ನಾನು ರಾಯಲ್ ಬಾಯ್ ಎತ್ಕೊಂಡು ಹೋಗ್ತೀನಿ. ಈಗ ಪೊಲೀಸು ತುಂಬ ಟೈಟ್ ಸೆಕ್ಯೂರಿಟಿನ ಕರ್ಕೊಂಡು ಹೋಗ್ತಿದ್ದಾರೆ. ಯಾಕೆಂದರೆ ಪೊಲೀಸ್ ಇಲ್ಲ ಅಂದರೆ ಇಲ್ಲಿ ಕೆಲಸನೇ ಆಗೋಲ್ಲ. ಅದಕ್ಕೆ ನೋಡಿ ಇಲ್ಲಿ ಎಷ್ಟು ಜನ ಭಕ್ತಾದಿಗಳು ಬಂದಿದ್ದಾರೆ. ಆಮೇಲೆ ತೇರಿಗೋಸ್ಕರನೇ ಸುಮಾರು ಜನ ಬರ್ತಾರೆ. ಎಲ್ಲ ಜಾತ್ರೆಲೂ ಅಷ್ಟೇ, ನಮ್ಮ ಜಾತ್ರೆಯಲ್ಲಿ ಒಂದು ಕೈ ಜಾಸ್ತಿನೇ ಇದಕ್ಕೆ ತೇರಿಗೆ. ನೋಡಿ ಎಷ್ಟು ಜನ ಭಕ್ತಾದಿಗಳು ವೆಯ್ಟ್ ಮಾಡ್ತಿದ್ದಾರೆ ತೇರು ಹೋಗಲಿ ಅಂತ. ನೋಡ್ತಿರ್ಬೋದು ನೀವು. ಎಷ್ಟು ಸಣ್ಣ ಜಾಗ ಸಿಕ್ಕಿದ್ರು ನುಗ್ಗಿಸ್ಕೊಂಡು ಹೋಗ್ತಾ ಇರ್ಬೇಕಿಲ್ಲಿ. ಹಿಂದ್ಗಡೆ ನಿಂತ್ವಿ ಅಂದರೆ ಹಾಲನ್ನು ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ನಾನು ರಾಯಲ್ ಬಾಬಿ ನಿಲ್ಲಿಸ್ಬಿಟ್ಟು ಇಲ್ಲಿ ದೇವಸ್ಥಾನದ ಹತ್ರ ಬಂದೆ. ನನ್ನ ಕೂತಿರೋ ಕಡೆಯಿಂದ ತುಂಬ ನೀಟಾಗಿ ಕಾಣಿಸ್ತಿತ್ತು ನಮ್ಮೂರು ತೇರು ಬರೋದು. ನೋಡ್ತಿರ್ಬೋದು ನೀವು. ಕಳಸದಿಂದ ಹಿಡಿದು ಎಷ್ಟು ಬಾವುಟಗಳು, ಆಮೇಲೆ ಹೂಗಳು
ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ಅಂದರೆ ಎರಡು ಕಣ್ಣು ಸಾಲ್ತಿರ್ಲಿಲ್ಲ ನೋಡೋಕ್ಕೆ. ಆಮೇಲೆ ತೇರು ಎಳೆಯೋದಷ್ಟೇ ಅಲ್ಲ, ಜೊತೆಗೆ ದಾರಿಲಿ ಉದ್ದಕ್ಕೂ ಡ್ಯಾನ್ಸ್ ಮಾಡಿಸ್ತೀವಿ. ಅದುವೇ ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಲೈಕ್ ಬೇರೆ ತೇರುಗಳಲ್ಲಿ ಇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಗೊತ್ತಿಲ್ಲ. ನಮ್ಮೂರ ತೇರಲ್ಲೆಲ್ಲ ಮಾಡ್ಬೋದು. ನೋಡಿ ಇಲ್ಲಿ ಮುಂದೆ ಬಂದು ಡ್ಯಾನ್ಸ್ ಮಾಡಿಸ್ತಾರೆ. ಅದುವೇ ಆ ಗೆಜ್ಜೆ ಹಾಕಿರೋದು ತುಂಬ ಚೆನ್ನಾಗಿ ಕಾಣುತ್ತೆ ಡ್ಯಾನ್ಸ್ ಮಾಡ್ಬೇಕಾದ್ರೆ ಅಂತೂ. ಜಲ್ ಅಂತಿರುತ್ತೆ. ನಿಮಗೆ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಬೇಗ ಬರುತ್ತೆ ಅಪ್ಡೇಟ್ಸು. ಬೆಲ್ ನೋಟಿಫಿಕೇಷನ್ ಆಲ್ರೆಡಿ ಇನ್ನೂ ಬೇಗ ಬರುತ್ತೆ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಅವರು ಫಾಲೋ ಮಾಡ್ಕೊಳ್ಳಿ. ಇಲ್ಲೂ ರಾಯಲ್ 360 ಅಂತಲೇ ಇದೆ. ನೋಡಿ ಅಲ್ಲಿ ಶೇಕ್ ಮಾಡ್ತಿದ್ದಾರೆ ತೇರನ್ನ, ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದು ಬರೀ ನಿಮಗೆ 7 ಚಕ್ರ ತೇರಲ್ಲಿ ಮಾತ್ರ ಸಾಧ್ಯ. 4 ಚಕ್ರ ತೇರಲ್ಲಿ ಮಾಡೋಕ್ಕಾಗಲ್ಲ ಇವೆಲ್ಲ. ನಾನು ದೇವಸ್ಥಾನದ ವೀಡಿಯೋಸ್ ಹಾಕ್ತಿರ್ತೀನಿ. ಆಮೇಲೆ ಇದು ಬಿಟ್ಟು ಟ್ರಾವೆಲ್ ವೀಡಿಯೋಸ್ ಹಾಕ್ತೀನಿ. ಅದು ನೀವು ನೋಡ್ಬೋದು. ಅದು ಬಿಟ್ಟು ಜೊತೆಗೆ ಫಾರ್ಮಿಂಗ್ ವೀಡಿಯೋಸ್ ಹಾಕ್ತೀನಿ, ಅದನ್ನು ನೋಡ್ಬೋದು ನೀವು. ನೋಡಿ ಇಲ್ಲಿ ಪಕ್ಕದ ತೇರು ಈಗ ಬಂತದು ಹಿಂದೆ. ಆಮೇಲೆ ಒಂದಷ್ಟು ಹುಡುಗರು ಸಿಕ್ಕಿದ್ರು, ಅವ್ರ ಜೊತೆಗೋ ಒಂದೆರಡು ಮಾತಾಡಿದೆ, ಅದನ್ನು ತೋರಿಸ್ಬನ್ನಿ. ಐಡೆಂಟಿಫೈ ಈ ಥರ ಮಾತಾಡ್ಸಿದಾಗ ನಮಗೂ ಒಂಥರ ಖುಷಿಯಾಗುತ್ತೆ. ಎಲ್ಲ ನಮ್ಮನ್ನ ಸಪೋರ್ಟ್ ಮಾಡ್ತಿರ್ಲ ಅದರಿಂದ. ಸೊ ಇದೇ ಥರ ಸಪೋರ್ಟ್ ಮಾಡ್ತೀರಿ ಹಂಗೆ ನಮ್ಮನ್ನ. ನೋಡ್ಕೊಂಡು ನಾನು ತೇರನ್ನ ಎಳಿತಿದ್ರು ಅದು ನೋಡೋಕೆ ಬಂದೆ. ಫಸ್ಟು ದೇವ್ರ ಜೊತೆಗೆ ತೇರು ಎಳಿತಾರೆ. ತೇರು ಒಂದು ಬಳ್ಸ್ ಬರುತ್ತೆ. ಆಮೇಲೆ ದೇವ್ರನ್ನ ವಾಹನಕ್ಕೆ ಕೂರಿಸ್ಬಿಟ್ಟು ಅದನ್ನು 3 ಬಳ್ಸ್ ತೊಗೊಬರ್ತಾರೆ. ಅದನ್ನು ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ ಇಲ್ಲಿ ಇದು ನಮ್ಮೂರ ತೇರು ಚನ್ನಪುರದ್ದು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ಇಲ್ಲಿ. ಆಮೇಲೆ ಇನ್ನೊಂದು ತೇರು ಬರಬೇಕು, ಅದು ಬರ್ತಿದೆ ಹಿಂದೆ ಬನ್ನಿ. ಅದು ತುಂಬ ನೀಟಾಗಿ ಕಾಣಿಸ್ತಿತ್ತು. ಇಲ್ಲಿ ಒಂದು ಸೈಡ್ ಅಪ್ ಒಂದು ಸೈಡ್ ಡೌನ್ ಇದೆ. ಎರಡು ಕಡೆ ಕಟಿಂಗ್ ಮಾಡ್ಬೇಕಂದ್ರೆ ತುಂಬ ಹಿಂಸೆ. ಆಮೇಲೆ ಈ ಜಾತ್ರೆ ಬಂದ್ಬಿಟ್ಟು ಸಂಜೆ ಹೊತ್ತಾಗೋದು, ಕೆಲವೊಂದು ಜಾತ್ರೆ ಬೆಳಗ್ಗೆ ಹೊತ್ತಾಗುತ್ತೆ. ಸೊ ಅದರಿಂದ ಬನ್ನಿ ನೆಕ್ಸ್ಟು ಎಲ್ಲ ಮುಗಿದ್ಮೇಲೆ ವಾಹನ ಹತ್ರ ಹೋಗ್ತೀನಿ. ಅಲ್ಲೂ ತುಂಬ ಕಷ್ಟ ಆಯಿತು ಅವ್ರಿಗೆ ಹೊತ್ಕೊಂಡು ಮೆರೆಸೋದು. ತೇರು ಅಟ್ಲೀಸ್ಟ್ ಬಂಡಿ ಇದೆ, ಹೇಳಕ್ಕೆ ಬರ್ಬೋದು. ಈ ನಮ್ಮ ತೇರು ಬಂದ್ಬಿಟ್ಟು 70 ಅಡಿ ಬರ್ತವೆ. ಆಮೇಲೆ ವಾಹನವೂ ಅಷ್ಟೇ ಒಂದು 40 ಅಡಿ ಬರುತ್ತೆ ಅದುವೇ. ನೋಡಿ ಇಲ್ಲಿ. ಸೊ ತೇರು ಒಂದು ಬಳ್ಸ್ ಬಂದಾದಮೇಲೆ ದೇವ್ರನ್ನ ವಾಹನಕ್ಕೆ ಕೂರಿಸ್ತಾರೆ. ಇಲ್ಲೊಂದು ಕಡೆ ಮತ್ತೆ ಕುಣಿಸ್ತಿರೋ ತೇರನ್ನ, ತುಂಬ ಚೆನ್ನಾಗಿತ್ತು. ಬನ್ನಿ ಈಗ ವಾಹನಕ್ಕೆ ಕೂರಿಸ್ತಿದ್ದಾರೆ, ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವರು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ. ಮತ್ತು ಚಾನಲಲ್ಲಿ ಬೆಲ್ ನೋಟಿಫಿಕೇಷನ್ ಆಲ್ ಇಡಿ, ಅದು ಇನ್ನೂ ಬೇಗ ಬರುತ್ತೆ ಅಪ್ಡೇಟು. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಅಲ್ಲೂ ಫಾಲೋ ಮಾಡ್ಕೊಳ್ಳಿ, ಅಲ್ಲೂ ಅಪ್ಡೇಟ್ ಮಾಡ್ತಿರ್ತೀನಿ. ಡೈಲಿ ಬ್ಲಾಗ್ಸ್ ಮಾಡ್ತಿರ್ತೀನಿ, ಅದು ನೋಡ್ಬೋದು ನೀವು. ಟ್ರಿಪ್ ವೀಡಿಯೋಸ್ ಹಾಕ್ತಿರ್ತೀನಿ, ನಮ್ಮ ಸಬ್ಸ್ಕ್ರೈಬರ್ಸ್ ಗೊತ್ತಿರುತ್ತೆ. ನೋಡಿ ವಾಹನ ಎಷ್ಟು ಕಷ್ಟ ಹೊತ್ಕೊಬಾರ್ದು ಅಂತ ನೋಡ್ತಿರ್ಬೋದು ನೀವು. ಆಮೇಲೆ ನೋಡಿ ಇಲ್ಲಿ ಒಂದು ಕಡೆ ಎತ್ತರ ಕಮ್ಮಿ ಆದ್ರೂ ತುಂಬ ಹಿಂಸೆ ಆಗುತ್ತೆ ಅಪೋಸಿಟ್ ಸೈಡ್ ಅವ್ರಿಗೆ. ತೂಕ ಒಂದು ಕಡೆ ಬಿದ್ದುಬಿಡುತ್ತೆ ಅದರಿಂದ. ಸೊ ಈ ವಿಡಿಯೋ ಇಷ್ಟ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.